ಬಗ್ಗೆ ಏನಾದರೂ ನಾವು ಹೋರಾಟ ನಡೆಸಬೇಕು, ಅವ್ರಿಗೇನಾದರೂ ನಾವು ನ್ಯಾಯಯುತವಾದಂಥ ಒಂದು ಬೆಂಬಲ ಬೆಲೆ, ರೈತರು ಬೆಂಬಲ ಬೆಲೆ ಕೊಡಿಸ್ಬೇಕು, ಕಾರ್ಮಿಕರಿಗೆ ಕನಿಷ್ಠ ವೇತನ, ಕೃಷಿ ಕೂಲಿಕರಿಗೆ ಕನಿಷ್ಠ ಕೂಲಿ ಕೊಡಿಸ್ಬೇಕು ಅನ್ನೋ ಜ್ಞಾನನೇ ಇಲ್ಲ. ಇಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಮ್ಮ ತಾಲೂಕನ್ನ ತೆಗೆದುಕೊಂಡ್ರೆ ನಮ್ಮಲ್ಲಿ ಮಾಜಿ ಶಾಸಕ 10 ವರ್ಷ ಶಾಸಕರಾಗಿದ್ದಂಥ ಒಂದು ಇದ್ರು. ಈಗಿರ್ತಕ್ಕಂಥ ಶಾಸಕರಿಗೆ ಮೊದಲು 12ನೇ ಇಸ್ವಿಗೆ 2012ಕ್ಕಿಂತ ಮೊದಲು ಒಂದು 7 ವರ್ಷ ಅವರು ಶಾಸಕರಾಗಿದ್ದರು. ಈಗ ಮತ್ತೆ ಶಾಸಕರಾಗಿದ್ದರು. ಇವರು ಕೂಡ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂತಾರೆ. ರೈತರ ಬಗ್ಗೆ ಒಬ್ಬರು ಜನಪ್ರತಿನಿಧಿಗಳಾಗಿ ಗೆದ್ದಿರ್ತಕ್ಕಂಥವ್ರು ಯಾರು ಕೂಡ ರೈತರ ಬಗ್ಗೆ ತಲೆ ಕೆಡಿಸ್ಕೊಂತಾರೆ. ಈ ಹೋರಾಟ ಏನಿದ್ರು ಕೂಡ ರೈತರು, ಕರ್ನಾಟಕ ಪ್ರಾಂತ ರೈತ ಸಂಘದ ಸಂಸ್ಥೆಗಳು ಹಾಗೂ ರೈತರನ್ನ ಒಟ್ಟುಗೂಡಿಸ್ಕೊಂಡು ಮಾವು ಬೆಳೆಗಾರರ ಅಭಿವೃದ್ಧಿ ನಿಗಮದ ಅಭಿವೃದ್ಧಿ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರು, ಅವ್ರ ಕಾರ್ಯದರ್ಶಿಗಳು, ಅವರು ಇರ್ತಕ್ಕಂಥ ಕಮಿಟಿ ಏನಿದೆ, ಈ 2 ಕಮಿಟಿಗಳ ಆಧಾರದ ಮೇಲೆ ಸ್ವಯಚ್ಛತೆಯನ್ನು ಹೋರಾಟ ನಡೆಸಿ ಈ ಒಂದು ಬೆಂಬಲ ಬೆಲೆ ಜಾರಿ ಮಾಡ್ತಿರ್ತಕ್ಕಂಥದ್ದು. ಈ ಬೆಂಬಲ ಬೆಲೆನ ಕೂಡಲೇ ಜಾರಿ ಮಾಡಬೇಕು. ಇವತ್ತಿಂದಾನೆ ಜೊತೆ ಪ್ರೋಸೆಸ್ ನಡೀಬೇಕು, ರೈತರಿಗೆ ಅನುಕೂಲ ಆಗಬೇಕು. ಎಲ್ಲ ರೈತರು ಕೂಡ ಇದನ್ನು ಸದುಪಯೋಗ ಪಡಿಸ್ಕೊಂಡು ಅಭಿವೃದ್ಧಿ ಆಗಬೇಕು ಅಂತೇಳಿ ಕರ್ನಾಟಕ ಪ್ರಾಂತ ರೈತ ಸಂಘ ಈ 2 ಸರ್ಕಾರಗಳು ಮತ್ತು ಜನಪ್ರತಿನಿಧಿಗಳನ್ನ ಮತ್ತು ಮೀಡಿಯಾ ಮುಂದೆ ನಾವು ಒತ್ತಾಯ ಮಾಡ್ತಿದ್ದೀವಿ. 16ನೇ ತಾರೀಕೆ ಶಿಫಾರಸು ಲೆಟರ್ನ ಕಳಿಸಿದ್ರು. ಅದು ನಿನ್ನೆವರೆಗೂ ಕೂಡ ಅದು ಜಾರಿ ಆಗಲಿಲ್ಲ. ನಿನ್ನೆ ರಾತ್ರಿ ಕುಮಾರಸ್ವಾಮಿ ಅವರು ರಾಜ್ಯ ಮಟ್ಟದಲ್ಲಿ ಮಾತಾಡಿ ಅದಕ್ಕೆ ಒಂದು ಆದೇಶನ ಬಿಡುಗಡೆ ಮಾಡಿಸಿದ್ದಾರೆ. ರಾತ್ರಿ 12 ಗಂಟೆ ಆಗ್ಬಿಟ್ಟಿದೆ ಪಾಪ ಅವ್ರಿಗೆ ಮಾತಾಡಿ ಜಾರಿ ಮಾಡಿಸಿದ್ರು. ಇಲ್ಲಿವರೆಗೂ ಕೂಡ ಜಾರಿ ಆಗಲಿಲ್ಲ. ಇಲ್ಲಿ ನಮ್ಮ 2 ಜಿಲ್ಲೆಗಳಲ್ಲಿ ರೈತರಿಗೆ ಜಾರಿ ಇಲ್ಲ, ಪ್ರೋಸೆಸ್ ಮೂವ್ ಆಗಲಿಲ್ಲ. ಪ್ರೋಸೆಸ್ ಮೂವ್ ಆಗಬೇಕು ಅಂದರೆ ನಾವು ಇವತ್ತು ಶೀಘ್ರದಲ್ಲಿ ಅಂದರೆ ಇವತ್ತಿಂದಲೇ ಪ್ರೋಸೆಸ್ ಮೂವ್ ಆಗಬೇಕು. ರೈತರ ಹತ್ರ ಇನ್ನೇನು ತಗೊಂಡು ಮಾವು ಬೆಂಬಲ ಬೆಲೆಗೆ ವ್ಯವಸ್ಥೆನ ಮಾಡಿಕೊಡ್ಬೇಕು ಅಂತೇಳಿ ನಾವು 2 ಜಿಲ್ಲೆಗಳ ಜಿಲ್ಲಾ ಆಡಳಿತಗಳಲ್ಲಿ ನಾವು ಮನವಿ ಮಾಡ್ತಾ ಇದ್ದೀವಿ. ಎರಡನೇದೇನಪ್ಪ ಅಂತಂದರೆ ಈಗೇನು 4 ರೂಪಾಯಿ 4,370 ರೂಪಾಯಿ ಒಂದು ಟನ್ನಿಗೆ ಬೆಂಬಲ ಬೆಲೆ ಘೋಷಣೆ ಮಾಡಿದ್ದಾರೆ. 4,370 ರೂಪಾಯಿ ಅದೇನು ಸಾಲದ ಇರ್ತಕ್ಕಂಥ ಒಂದು ಬೆಂಬಲ ಬೆಲೆ. ನಾವೇನು ಕೇಳ್ತಾ ಇದ್ದೀವಿ, 2 ರೈತ ಸಂಘಟನೆಯಿಂದ ಮತ್ತು ಮಾವು ಬೆಳೆಗಾರರ ಅಭಿವೃದ್ಧಿ ಕ್ಷೇಮಾಭಿವೃದ್ಧಿ ಸಂಘದಿಂದ ನಾವೇನು ಕೇಳ್ತಾ ಇದ್ದೀವಿ ಅಂದರೆ 8 ರೂಪಾಯಿಂದ 12 ರೂಪಾಯಿ ಬೆಂಬಲ ಬೆಲೆ ಘೋಷಣೆ ಆಗಬೇಕು. ಜೊತೆಗೆ 16,165 ರೂಪಾಯಿ ರೈತರಿಗೆ ವೈಜ್ಞಾನಿಕವಾದ ಬೆಲೆ ಸಿಗೋದಕ್ಕೆ ವ್ಯವಸ್ಥೆನ ಕೊಡಬೇಕು ಅಂತೇಳಿ 2 ಜಿಲ್ಲೆಗಳ ಜಿಲ್ಲಾಧಿಕಾರಿಗಳ ಮುಂದೆ ನಾವು ಮನವಿ ಮಾಡ್ತೀವಿ. ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಎರಡರಲ್ಲೂ ಕೂಡ ನಾವು ಮನವಿ ಮಾಡ್ತಾ ಇದ್ದೀವಿ. ಹಾಗಾಗಿ ಇದು ಏನು ಸಾಲದ ಇರ್ತಕ್ಕಂಥ ಒಂದು ಬೆಂಬಲ ಬೆಲೆ 8 ರೂಪಾಯಿಂದ 12 ರೂಪಾಯಿ ಬೆಂಬಲ ಬೆಲೆನೇ ಘೋಷಣೆ ಆಗಬೇಕು ಅಂತ ನಮ್ಮ ಡಿಮ್ಯಾಂಡ್ ಇದೆ, ಬೇಡಿಕೆ ಇದೆ ನಮ್ಮ ಕರ್ನಾಟಕ ಪ್ರಾಂತ ರೈತ ಸಂಘದ. ಜೊತೆಗೆ ಏನಪ್ಪ ಅಂತಂದರೆ ಇವತ್ತು ರೈತರು ಉತ್ಪಾದನೆ ಮಾಡಿರ್ತಕ್ಕಂಥ ಮಾವು ಈಗಾಗಲೇ 60% ಹಣ್ಣಾಗಿ ಎಲ್ಲರಿಗೂ ಕೂಡ ಮೊದಲನೇದಾಗಿ ಸ್ವಾಗತನ ಕೊಡ್ತಾ ಇದ್ದೀವಿ. ಇವತ್ತು ಮಾವು ಬೆಳೆಗಾರರಾಗಿರ್ತಕ್ಕಂಥ ನಮ್ಮ ರೈತರು ಸುಮಾರು 7,000 ರೈತರು ನಮ್ಮ ತಾಲೂಕಲ್ಲಿ ಮಾವು ಬೆಳೆಯನ್ನು ಬೆಳೆದಿದ್ದಾರೆ. 5,994 ಹೆಕ್ಟೇರ್ ಪ್ರದೇಶದಲ್ಲಿ ಮಾವು ಬೆಳೆದಿದ್ದು ನಮ್ಮ ರೈತರು ಬೆಳೆದಿರ್ತಕ್ಕಂಥ ಮಾವಿಗೆ ತೀರಾ ಬೆಲೆ ಕುಸಿದಿದೆ. ಅಂದರೆ ಅತಿ ಜಾಸ್ತಿ ಬೆಲೆ ಕುಸಿದಿರ್ತಕ್ಕಂಥದ್ದು ಜ್ಯೂಸ್ ಮಾಡ್ತಕ್ಕಂಥ ಒಂದು ಮಾವಿಗೆ. ಆ ಮಾವು ಇವತ್ತು ತೋತಾಪುರಿ ಏನಿದೆ 5,000 ರೂಪಾಯಿ ಮಾರ್ತಾ ಇದೆ ಟನ್. 5,000 ರೂಪಾಯಿ ಮಾಡಿದ್ರೆ ಏನು ಕೂಡ ತುಂಬ ಸಂಕಷ್ಟಕ್ಕೀಡಾಗಿದೆ. ಇದು ನೀಲಂ ಬಂದು 4,000 ರೂಪಾಯಿ ಮಾರ್ತಿದ್ದಾರೆ. 4,000ಕ್ಕೆ ಮಾರ್ತಾರೆ ನೀಲಂ ಏನು ರೈತರಿಗೆ ಇಟ್ಕೊಳ್ಳೋಕ್ಕಾಗಲ್ಲ, ವೈಜ್ಞಾನಿಕವಾಗಿ ಚೇತರಿಸ್ಕೊಳ್ಳೋಕ್ಕಾಗದೇ ಇರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಾಗಾಗಿ 9ನೇ ತಾರೀಕು ಜೂನ್ 9ನೇ ತಾರೀಕೆ ನಾವು ಹೋರಾಟ ನಡೆಸಿ ತಹಸೀಲ್ದಾರ್ ಸಾಹೇಬ್ ಕೊಟ್ಟು ಕೇಂದ್ರ ಸರ್ಕಾರಕ್ಕೂ ರಾಜ್ಯ ಸರ್ಕಾರಕ್ಕೂ ಕೂಡ ಜಿಲ್ಲಾಧಿಕಾರಿ ಮೂಲಕ ಕಳಿಸ್ಬೇಕು ಅಂತೇಳಿ ನಾವು ಮನವಿ ಪತ್ರನ ಕೊಟ್ಟಿದ್ದೀವಿ. ಅದರ ಪ್ರಕಾರ ಅವ್ರು ಕೆಲಸ ಮಾಡಿದ್ದಾರೆ ಪಾಪ ಅವರು. ಅದೇ ರೀತಿಯಾಗಿ ಜಿಲ್ಲಾಧಿಕಾರಿಗಳ ಮುಂದೆ ನಾವು 15ನೇ ತಾರೀಕು ಹೋಗಿ ಅವ್ರು ಮನವಿ ಪತ್ರ ಕೊಟ್ಟಿವೆ. 15ನೇ ತಾರೀಕು ಹೋಗಿ ಅವ್ರು ಮನವಿ ಪತ್ರ ಕೊಟ್ಟಿದ್ದರಿಂದ ಅವರು ಈಗಾಗಲೇ ಡಿಲೇ ಆಗೋಯ್ತಪ್ಪ, ನಾವು ಬೇಗ ಕಳಿಸ್ತೀವಿ ಅಂತ ನಾಳೆನೇ ನೀವು ಹೋಗಿ ಜಾಯಿಂಟ್ ಡೈರೆಕ್ಟ್ನ ಮಾತಾಡಿ ಮತ್ತು ರಾಜ್ಯ ಕೇಂದ್ರದಲ್ಲಿ ಹೋಗಿ ಅಲ್ಲಿ ಮಾವು ನಿಗಮದಲ್ಲಿ ಚೀಫ್ ಸೆಕ್ರೆಟರಿನ ಮತ್ತು ಡೈರೆಕ್ಟರ್ನ ಡೆಪ್ಯೂಟಿ ಡೈರೆಕ್ಟರ್ನ ಮಾತಾಡಬೇಕು ಅಂತ ಹೇಳಿದ್ರಿಂದ ಅಲ್ಲೊಂದು ಮಾತುಕತೆ ಎಲ್ಲ ನಡೆಸಿದ್ದೀವಿ. 11ನೇ ತಾರೀಕಿನೇ ನಾವು 9ನೇ ತಾರೀಕು ಏನು ಹೋರಾಟ ಮಾಡಿ ಮನವಿ ಪತ್ರ ಕೊಟ್ಟು ಅದರ ಆಧಾರದ ಮೇಲೆ 11ನೇ ತಾರೀಕಿನೇ 2 ಜಿಲ್ಲೆಗೆ ಖರೀದಿ ಮಾಡುವಂಥ ವ್ಯವಸ್ಥೆ ಆಗಬೇಕು. ಮಾವು ಉತ್ಪಾದನೆ ಆಗೋದು ಮೇನಲ್ಲಿ ಕಟಾವು ಬರುತ್ತೆ. ಮೇಯಿಂದ ಜುಲೈ ಅಂತ್ಯದವರೆಗೂ ಕೂಡ ಕೊನೆಯವರೆಗೂ 30ನೇ ತಾರೀಕುವರೆಗೂ ಕೂಡ ಇದು ಮಾವು ಕಟಾವು ನಡೀತಾನೆ ಇರುತ್ತೆ. ರೈತರಿಗೆ ಮಾವು ತಂದು ಮಾರಾಟ ಮಾಡೋದು ಬರ್ತಾನೆ ಇರ್ತಾರೆ. ಹಾಗಾಗಿ ಇದನ್ನು ಪ್ರಾರಂಭದಿಂದಾನೇ APMCನೇ ಇಂಟರ್ವ್ಯೂನ್ ಆಗಿ ಸರ್ಕಾರ APMC ಮುಖಾಂತರ ಖರೀದಿ ಮಾಡಿ ಮಾವು ಬೆಂಬಲ ಬೆಲೆ ಜಾರಿ ಮಾಡಬೇಕು, ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ನಾವು 2 ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡರಲ್ಲೂ ಕೂಡ ನಾವು ಮನವಿ ಮಾಡ್ತಾ ಇದ್ವಿ. ಜೊತೆಗೆ ಏನಿದೆ ನಮ್ಮಿಂದ ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರ ಮತ್ತು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ 2 ಲೋಕಸಭಾ ಕ್ಷೇತ್ರಗಳಿಂದ ಲೋಕಸಭಾ ಸಂಸದರು ಆಗಿ ಹೋಗಿದ್ದಾರೆ. ಅವ್ರು ತುಟ್ಟಿನೇ ಬಿಸ್ತಾ ಇಲ್ಲ. ಅವರು ಮಲ್ಲೇಶ್ ಬಾಬು ಅವರು ಬರೀ ಒಂದು ಲೆಟರ್ ಕೊಟ್ಟು ಸುಮ್ಮನೆ ಆಗಿಬಿಟ್ಟಿದ್ದಾರೆ. ನಾವು ರೈತ ಸಂಘದ ಎಲ್ಲ ಪ್ರೋಸೆಸ್ ಮೂವ್ ಮಾಡಿದ್ದೀವಿ.
ರಾಜ್ಯ ಸರ್ಕಾರದಲ್ಲಿ ಒತ್ತಾಯ ಮಾಡಿ ಕುಮಾರಸ್ವಾಮಿ ಅವರು ರಾತ್ರಿ 12 ಗಂಟೆಗೆ ಅಲ್ಲೇ ಅದು ಜಾರಿ ಆಗಿದೆ, ಅರ್ಧ ರಾತ್ರಿ ಆಗಿದೆ, ಅವರಲ್ಲೇ ಇದ್ದು ಎಲ್ಲ ಜಾರಿ ಮಾಡಿಸಿದ್ದಾರೆ. ಈಗ ಇವರಿದ್ದಾರೆ ನಮ್ಮ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಸಂಸದರಾದಂಥ ಕೆ ಸುಧಾಕರ್, ಅವ್ರು ತುಟಿನೇ ಬಿಸಿದಲ್ಲ. ಅವ್ರು ಏನು ಅನ್ಕೊಂಡಿದ್ದಾರೆ ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ. ರೈತರೇನು ನಮ್ಗೆ ಓಟ್ ಹಾಕಿದ್ದಾರೆ ಇಲ್ವೋ ಅಂತ ಕೂಡ ಅವ್ರು ಗಮನ ಹಾಕಿದೆಯೋ ಇಲ್ವೋ ಅಂತ ಅನ್ನೋ ಪರಿಸ್ಥಿತಿನಲ್ಲಿ ನಿರ್ಮಾಣ ಆಗಿದೆ. ಹಿಂದೆ ಒಬ್ಬ ಸಂಸದರು ಬಿ ಎನ್ ಬಚ್ಚೇಗೌಡ ಅವರು ಗೆದ್ದಿದ್ದೇ ಲಾಸ್ಟ್, ಅವ್ರು ಪಾರ್ಲಿಮೆಂಟ್ಗೆ ಹೋಗಲಿಲ್ಲ. ಅವರು ಯಾಕಪ್ಪ ಅಂದ್ರೆ ಅವ್ರ ಮಾತಿಗೆ ಕವಡೆ ಕಾಸಿಗೆ ಕಿಮ್ಮತ್ತು ಕೊಡಲಿಲ್ಲ. ಇಲ್ಲಿ ರೈತರ ಪರವಾಗಿ ನಾವು ನಿಂತಿದ್ದೀವಿ, ಕಾರ್ಮಿಕರ ಪರವಾಗಿ ನಾವು ನಿಂತಿದ್ದೀವಿ, ಕೃಷಿ ಕೂಲಿಕರ ಪರವಾಗಿ ನಾವಿದ್ದೀವಿ, ನಾವು ಹೋರಾಟ ನಡೆಸ್ತೀವಿ, ಜನರ ಪರವಾಗಿ ಆಡಳಿತ ಕೊಡ್ತೀವಿ ಅಂತ ಅವ್ರು ಹೇಳಿದ್ದಕ್ಕೆ ಅವರ ಬಿ ಎನ್ ಬಚ್ಚೇಗೌಡ ಮಾತಿಗೆ ಕವಡೆ ಕಾಸಿಗೆ ಕಿಮ್ಮತ್ತು ಕೊಡಲ್ಲ. ಅವ್ರು ಪಾರ್ಲಿಮೆಂಟ್ ಹೋಗೋದೇ ಬಿಟ್ಕೊಟ್ರು. ಈಗಿದ್ದಂಥ ಇದ್ದಾರಲ್ಲ ಯಾರು ಕೆ ಸುಧಾಕರ್, ಇವರು ರೈತರ ಬಗ್ಗೆ ತಲೆನೇ ಕೆಡಿಸ್ಕೊಂತಾರೆ. ಹಂಗಾಗಿ ಅದು ಶೀಘ್ರದಲ್ಲಿ ಇವತ್ತಿಂದನೇ ಅದು ಜಾರಿಗೆ ಬರಬೇಕು. ಇವತ್ತಿಂದನೇ ಮಾವನ ಡಬಲ್ ಬೆಲೆ ಖರೀದಿ ಮಾಡೋದ್ರ ಮುಖಾಂತರ ವ್ಯವಸ್ಥೆ ಕೊಡಬೇಕು ಅಂತೇಳಿ ನಾವು ಕೇಳ್ತಾ ಇದ್ದೀವಿ. ಜೊತೆಗೆ ಪಲ್ಪ್ ಮಾಡ್ತಕ್ಕಂಥದ್ದು, ಪಲ್ಪ್ ಅಂತಂದರೆ ತಿಗುಡು ತೆಗಿತಕ್ಕಂಥ ಹಣ್ಣಿನಲ್ಲಿ ಈ ಪಲ್ಪ್ ತೆಗಿತಕ್ಕಂಥದ್ದು ಈ ಜ್ಯೂಸ್ ಫ್ಯಾಕ್ಟ್ರಿಗಳು ಇಡೀ ನಮ್ಮ ಕರ್ನಾಟಕ ರಾಜ್ಯ, ಆಂಧ್ರ ಜ್ಯೂಸ್ ಫ್ಯಾಕ್ಟ್ರಿ ಮೇಲೆ ಅವಲಂಬನೆ ಆಗಿರ್ತಕ್ಕಂಥದ್ದು. ಕರ್ನಾಟಕ ರಾಜ್ಯದಲ್ಲಿ ಜ್ಯೂಸ್ ಫ್ಯಾಕ್ಟ್ರಿ ಇಲ್ಲ. ಶ್ರೀನಿವಾಸಪುರ ತಾಲೂಕಲ್ಲಿ ಒಂದು 2 ಫ್ಯಾಕ್ಟ್ರಿ ಇದೆ. ಇಲ್ಲಿ ಈ ಕೆಳನೂರ ಹತ್ರ ಒಂದು ಫ್ಯಾಕ್ಟ್ರಿ ಇದೆ, ಹೊಸಕೋಟೆಯಲ್ಲಿ ಒಂದು ಫ್ಯಾಕ್ಟ್ರಿ ಇದೆ. ಇಲ್ಲ 3-4 ಫ್ಯಾಕ್ಟ್ರಿಗಳ ಆಧಾರದ ಮೇಲೆ ನಮ್ಮ ರೈತರು ಚೇತರಿಸ್ಕೊಳ್ಳೋಕ್ಕಾಗದೇ ಇರ್ತಕ್ಕಂಥ ಪರಿಸ್ಥಿತಿ. ಹಂಗಾಗಿ ನಾವು ಸರ್ಕಾರನೇ ಏನಪ್ಪ ಡಿಮ್ಯಾಂಡ್ ಮಾಡ್ತೀವಿ ಅಂತಂದರೆ, ಕೂಡಲೇ ಈ ವರ್ಷದಿಂದನೇ ಪಲ್ಪ್ ತೆಗಿತಕ್ಕಂಥ ಒಂದು ಫ್ಯಾಕ್ಟ್ರಿಗಳನ್ನ ಇಲ್ಲಿ ನಿರ್ಮಾಣ ಮಾಡಬೇಕು. ಜಿಲ್ಲಾ ಕೇಂದ್ರಗಳಲ್ಲಿ, ತಾಲೂಕಿನಲ್ಲಿ ನಿರ್ಮಾಣ ಮಾಡಿ ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಎರಡೂ ಸರ್ಕಾರಗಳನ್ನ ನಾವು ಒತ್ತಾಯ ಮಾಡ್ತೀವಿ. ಇನ್ನೊಂದೇನಪ್ಪ ಅಂತಂದರೆ, ಇವಾಗ ರೈತರು ಉತ್ಪಾದನೆ ಮಾಡ್ತಕ್ಕಂಥ ಮಾವಿಗೆ ವ್ಯವಸ್ಥಿತ PDPS ಅಂತ ಒಂದು ಯೋಜನೆಯಲ್ಲಿ ಅವ್ರು ಖರೀದಿ ಮಾಡ್ತೀವಿ. ಇದು ಶಾಶ್ವತ ಅಲ್ಲ, ಇದು ತಾತ್ಕಾಲಿಕವಾಗಿರ್ತಕ್ಕಂಥ ಒಂದು ಬೆಂಬಲ ಬೆಲೆ ಇದೆ. ಯಾವುದೋ ₹4,370 ಏನು ಜಾರಿ ಮಾಡಿದ್ರೆ ಟನ್ಗೆ 1 kg ಬಂದು ₹4.37 ಆಗುತ್ತೆ. ಇದು ಕೇಂದ್ರ ಸರ್ಕಾರ 25%, ಅರ್ಧ 50%, ರಾಜ್ಯ ಸರ್ಕಾರ 50% ಇಬ್ಬರು ಶೇರ್ ಮಾಡ್ಕೊಂಡು ಕೊಡ್ತಕ್ಕಂಥ ಒಂದು ಬೆಂಬಲ ಬೆಲೆ. ಇದು ಆ ಥರ ಆಗಬಾರ್ದು. ಏನಿದು ಮಾವನ್ನ ಖರೀದಿ ಮಾಡ್ತಕ್ಕಂಥ ಒಂದು APMC ಮಾರ್ಕೆಟ್ಗಳಿದೆ, ಇದೇ ಇಂಟರ್ವ್ಯೂನ್ ಆಗಿ ಸರ್ಕಾರ ಮಾವು APMC ಮುಖಾಂತರ ಸರ್ಕಾರನೇ ಖರೀದಿ ಮಾಡಿಸಿ ಅದನ್ನು ಫ್ಯಾಕ್ಟ್ರಿಗೆ ವಿತರಣೆ ಮಾಡುವಂಥ ವ್ಯವಸ್ಥೆ